ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 37 ಉದಾರತೆ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ ಎಂದು ಯೇಸು ಮತ್ತಾಯ 10ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಿದ್ದಾನೆ. ಈ ಮಾತುಗಳ ಸನ್ನಿವೇಶವು ಯೇಸು ತನ್ನ ಶಿಷ್ಯರನ್ನು ಇಸ್ರಾಯೇಲಿನ ಕಳೆದು ಹೋದ ಕುರಿಗಳಿಗೆ ಕಳಿಸುವ ಸಂದರ್ಭದಲ್ಲಿ ಹೇಳಿದ್ದು. ಈ ಮಾತುಗಳು ಯೇಸು ಅವರಿಗೆ ನೀಡಿದ ಅಧಿಕಾರವನ್ನು ಚಲಾಯಿಸಲು ಅವರನ್ನು ಉತ್ತೇಜಿಸಿತು. ದೇವರ ಕುಟುಂಬವು ನಮ್ಮನ್ನು ಸೃಷ್ಟಿಸಿದಾಗ ಅವರು ಜೀವ ನೀಡುವ ಆತ್ಮನನ್ನು ನಮಗೆ ನೀಡಿದರು ಮತ್ತು ಇದು ನಮ್ಮ ಅಸ್ತಿತ್ವಕ್ಕೆ ಕಾರಣವಾಗಿದೆ. ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಯೇಸುವನ್ನು ಕಳುಹಿಸುವ ಮೂಲಕ ಅವರು ತಮ್ಮನ್ನು ಅರ್ಪಿಸಿಕೊಂಡರು. ಏನನ್ನೂ ತಡೆ ಹಿಡಿಯದೆ ಅವರು ಮನುಷ್ಯರಿಗೆ ತಮ್ಮ ಪ್ರೀತಿಯನ್ನು ಪ್ರದರ್ಶಿಸಲು ಎಲ್ಲವನ್ನೂ ನೀಡಿದ್ದಾರೆ. ನಾವು ಎಲ್ಲ ರೀತಿಯಲ್ಲೂ ದೇವರಿಗೆ ಮಾತ್ರ ಋಣಿಯಾಗಿದ್ದೇವೆ. ಮನುಷ್ಯರಾದ ನಾವು ದೇವರಿಗೆ ಮತ್ತು ಇತರರಿಗೆ ಕೊಡಬೇಕಾದಾಗ ಎಷ್ಟು ಲೆಕ್ಕ ಹಾಕುತ್ತೇವೆ? ನಾವು ಏನನ್ನು ಪಡೆಯುತ್ತೇವೆಯೋ ಅದಕ್ಕೆ ನಾವು ಅರ್ಹವಾಗಿದ್ದೇವೋ ಎಂದು ಆಗಾಗ ಯೋಚಿಸುತ್ತೇವೆ. ಇಸ್ರಾಯೇಲ್ಯರು ದೇವರು ಅವರಿಗೆ ಒದಗಿಸುವ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾದಾಗ ಅವರು ತಮ್ಮ ಸ್ವಂತ ಶಕ್ತಿ ಮತ್ತು ಬಲದ ಕಾರಣದಿಂದಾಗಿ ಅವರು ತಮ್ಮ ಸಂಪತ್ತು ಮತ್ತು ಆಸ್ತಿಯನ್ನು ಪಡೆದರು ಎಂದು ಅವರು ಭಾವಿಸುವ ಸಮಯದ ಬಗ್ಗೆ ಎಚ್ಚರಿಸಿದರು. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 17 ಮತ್ತು 18 ವಚನಗಳು. ನಾವು ಆತನನ್ನು ನಮ್ಮ ಒದಗಿಸುವಾತನು ಎಂದು ಉದ್ದೇಶಪೂರ್ವಕವಾಗಿ ತಿಳಿದಿರುವಾಗ ಮತ್ತು ಆತನೇ ನಮ್ಮ ಸೊತ್ತಾಗಿರುವಾಗ ನಮಗೆ ಹೊಂದುವುದಕ್ಕಿಂತ ಕೊಡುವುದು ಸಂತೋಷಕರವಾಗಿರುತ್ತದೆ. ಆದಾಗ್ಯೂ ನಮ್ಮ ಹೋರಾಟವು ಮುಖ್ಯವಾಗಿ ಯೇಸುವಿಗಿಂತ ಹೆಚ್ಚಾಗಿ ನಮ್ಮ ಆಸ್ತಿಗಳು ನಮ್ಮನ್ನು ಹಿಡಿಯಲು ಪ್ರಾರಂಭಿಸಿದಾಗ ಉದ್ಭವಿಸುತ್ತವೆ. ಕ್ರಿಸ್ತನು ನಮ್ಮ ಅಂತಿಮ ನಿಧಿ ಮತ್ತು ಆಸ್ತಿ ಆಗದ ಹೊರತು ಪ್ರತಿಯೊಂದು ಆಸ್ತಿಯೂ ವ್ಯರ್ಥವೇ. ದೇವರ ಕೆಲಸಕ್ಕಾಗಿ ಹೊರಡಲು ದೇವರು ನನ್ನನ್ನು ಕರೆದ ದಿನವನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ನನ್ನ ಬಳಿ ಸೆಮಿನರಿಗೆ ಕೊಂಡೊಯ್ಯಲು 700 ರೂಪಾಯಿ ಬಿಟ್ಟು ಬೇರೇನೂ ಇರಲಿಲ್ಲ. ಮುಂದಿನ ತಿಂಗಳಿಗೆ ಹಣ ಎಲ್ಲಿಂದ ಬರುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ಮನೆಯಲ್ಲಿನ ಆರ್ಥಿಕ ಅಡೆತಡೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ಕುಟುಂಬಕ್ಕೆ ಹೊರೆಯಾಗುವುದನ್ನು ತಪ್ಪಿಸಲು ನಾನು ಮನೆ ತೊರೆದಿದ್ದೆ. ನಾನು ಅಕ್ಷರಶಃ ನನ್ನ ಪರ್ಸನ್ನ ಸ್ವರ್ಗಕ್ಕೆ ತೆರೆದು ಅದನ್ನು ತುಂಬಲು ದೇವರನ್ನು ಕೇಳಿದೆ. ಹಲವಾರು ಸಂದರ್ಭಗಳಲ್ಲಿ ಅನಿರೀಕ್ಷಿತ ಸ್ನೇಹಿತರು ಮತ್ತು ಅಪರಿಚಿತರ ಮೂಲಕ ದೇವರು ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದ. ಒಂದು ದಿನ ದೇವರು ನನ್ನನ್ನು ನಿಯಮಿತವಾಗಿ ಬೆಂಬಲಿಸಲು ನನ್ನ ಸ್ನೇಹಿತನೊಂದಿಗೆ ನಿರ್ದಿಷ್ಟವಾಗಿ ಮಾತನಾಡಿದ್ದನು. ಇದು ಇಂಟರ್ನೆಟ್ಟಿನ ದಿನಗಳ ಮುಂಚೆಯೇ ಸಂಭವಿಸಿದ್ದು ಮತ್ತು ಅವನು ನನ್ನ ಅಂಚೆ ವಿಳಾಸವನ್ನು ಹೇಗೆ ಕಂಡುಕೊಂಡ ಎಂದು ನನಗೆ ಇನ್ನೂ ಕೂಡ ತಿಳಿದಿಲ್ಲ. ಅವರ ನಿಷ್ಠಾವಂತ ಕೊಡುಗೆ ನನ್ನ ಅಗತ್ಯತೆಗಳನ್ನು ಮಾತ್ರ ಅಲ್ಲ, ಅದಕ್ಕೂ ಮೀರಿ ಪೂರೈಸಿದೆ ಮತ್ತು ಇದು ಸುಮಾರು 4 ವರ್ಷಗಳ ಕಾಲ ನನ್ನ ಸಹೋದರಿಯ ಹಾಸ್ಟೆಲ್ ಶುಲ್ಕವನ್ನು ತುಂಬಲು ಸಹಾಯ ಮಾಡಿತು. ನನ್ನ ಸಣ್ಣ ಆರಂಭವನ್ನು ನಾನು ಆಗಾಗ್ಗೆ ನೆನಪಿಸಿಕೊಳ್ಳುತ್ತೇನೆ. ಅದು ನನ್ನನ್ನು ಪ್ರೋತ್ಸಾಹಿಸುತ್ತದೆ. ನಾನು ಇಲ್ಲಿಯವರೆಗೆ ಎಲ್ಲವನ್ನೂ ದೇವರೇ ಒದಗಿಸಿದ್ದಾನೆ ಎಂದು ಧೈರ್ಯದಿಂದ ಹೇಳಬಲ್ಲೆ ಮತ್ತು ಅದರಲ್ಲಿ ಯಾವುದನ್ನು ನಾನು ನನ್ನದು ಎಂದು ಹೇಳಿಕೊಳ್ಳಲಾರೆ. ಆದರೆ ಅದು ನನ್ನನ್ನು ಉದಾರನನ್ನಾಗಿ ಮಾಡಿದೆಯೇ? ಔದಾರ್ಯದಲ್ಲಿ ದೇವರಂತೆ ಇರುವುದು ಎಂದರೆ ನಾವು ಆತನಿಂದ ಪಡೆಯುವ ಅಳತೆಗೆ ಅನುಗುಣವಾಗಿ ನೀಡುವುದು. ಬಡ ವಿಧವೆಯ 2 ಕಾಸು ಕಾಣಿಕೆಯನ್ನ ಯೇಸು ಮೆಚ್ಚಿದನು. ಅವಳ ಕಾಣಿಕೆಯು ಇತರರು ನೀಡಿದ ಕಾಣಿಕೆಗಿಂತ ಹೆಚ್ಚು ಮೌಲ್ಯಯುತ ಎಂದು ಆತ ಎಣಿಸಿದನು. ಏಕೆಂದರೆ ದೇವರು ಉದಾರತೆಯನ್ನು ಅಳೆಯುವ ವಿಧಾನವು ನಾವು ಎಷ್ಟು ಕೊಡುತ್ತೇವೆ ಎಂಬುದರ ಮೇಲೆ ಅಲ್ಲ, ಬದಲಿಗೆ ನಾವು ಹಿಂದೆ ಎಷ್ಟು ಇಟ್ಟುಕೊಂಡಿದ್ದೇವೆ ಎಂಬುದರ ಮೇಲೆ. ನಮ್ಮ ಸಮಯ, ನಮ್ಮ ಪ್ರೀತಿ, ನಮ್ಮ ಸಹಾನುಭೂತಿ ಮತ್ತು ನಮ್ಮ ಹಣದೊಂದಿಗೆ ನಾವು ಎಷ್ಟು ಉದಾರರಾಗಿದ್ದೇವೆ. ನಮ್ಮ ಕೊಡುಗೆಯಲ್ಲಿ ದೇವರು ನಮ್ಮನ್ನು ತನ್ನಂತೆ ಮಾಡಲಿ ಎಂದು ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಸಮಯ, ನನ್ನ ನಿಧಿ ಮತ್ತು ಪ್ರತಿಭೆಯೊಂದಿಗೆ ನಾನು ಉದಾರನಾಗಿಲ್ಲ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಜೀವನವನ್ನು ಒಳಗೊಂಡಂತೆ
ನಾನು ಆನಂದಿಸುವ ಎಲ್ಲವೂ ನಿನ್ನಿಂದಲೇ ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ಹೊಂದಿದ ಅಳತೆಯಲ್ಲಿ ಹೆಚ್ಚು ಉಚಿತವಾಗಿ ನೀಡಲು ನನಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.